ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್ ಈ ಒಂದು ವಿಡಿಯೋದಲ್ಲಿ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಲೈವ್ ಆಗಿ ಡೆಮೋ ತೋರಿಸ್ತೀನಿ ನಿಮ್ಗೆ. ಯಾಕಪ್ಪ ಅಂದ್ರೆ ಇನ್ನು ಪಾಸ್ಪೋರ್ಟ್ ಪ್ರೈಸ್ ಇನ್ಕ್ರೀಸ್ ಆಗತ್ತೆ 1ನೇ ತಾರೀಕು ಜುಲೈಯಿಂದ. ಅದರಿಂದ ಸಾಧ್ಯವಾದಷ್ಟು ಬೇಗ ಅಪ್ಲೈ ಮಾಡ್ಕೊಂಡು ಮುಗಿಸ್ಬಿಡುಮ ಅಂತ, ಒಂಚೂರು ದುಡ್ಡು ಉಳಿಸುಮ ಅಂತ ಅಷ್ಟೇ. ಏನ್ ಗುರು ಖರ್ಚಾಗಲ್ವಾ ಪಾಸ್ಪೋರ್ಟ್ಸ್ ಮಾಡ್ಲಿಕ್ಕೆ ಅಂತ, ಬಟ್ ಅದು ಇಟ್ಕೊಂಡಿದ್ರೆ ಒಳ್ಳೇದೇ ಅಂತ. ಯಾಕಪ್ಪ ಅಂದ್ರೆ ಗುರು ಈಗ ಫ್ರೆಶ್ ಗುರು 36 ಪೇಜಸ್ಗೆ ಗುರು 1,500 ಇತ್ತು ಗುರು ಮೊದಲು. ಜುಲೈ 1ನೇ ತಾರೀಕಿಂದ 2,500 ಆಗುತ್ತೆ, 1,000 ಆಯ್ತು. ಅದೇ 36 ಪೇಜಸ್ ತತ್ಕಾಲ ಆದ್ರೆ ಗುರು 3,500 ಇತ್ತು, ಅದು 5,000 ಆಗುತ್ತೆ. 60 ಪೇಜಸ್ ನೀವು ಗುರು ನಾರ್ಮಲ್ 2,000 ಇತ್ತು, ಅದು 3,500 ಆಗುತ್ತೆ, ಅಂದ್ರೆ 1,500 ವ್ಯತ್ಯಾಸ ಬರುತ್ತೆ. ಮತ್ತೆ 60 ಪೇಜಸ್ ತತ್ಕಾಲ್ ಬಂದು 4,000 ಇತ್ತು, ಅದು 6,000 ಆಗುತ್ತೆ, ಅಂದ್ರೆ 2,000 ಹೈಕ್ ಆಗುತ್ತೆ. ಅದರಿಂದ ಪಾಸ್ಪೋರ್ಟ್ ನ ನೀವೇನಾದ್ರು ಜುಲೈ 1ನೇ ತಾರೀಕು ಒಳಗಡೆನೆ ಮಾಡಿಸ್ಕೊಂಡ್ರೆ ನಿಮ್ಗೂ ಸಹ ದುಡ್ಡು ಉಳಿಯುತ್ತೆ ಗುರು. ನೀವು 36 ಪೇಜಿನ ಮಾಡಿಸಿದ್ರೆ 1,000 ರೂಪಾಯಿ ಉಳಿಯುತ್ತೆ. ಅದೇನಾದ್ರು 60 ಪೇಜಿನ ಪಾಸ್ಪೋರ್ಟ್ ಮಾಡಿಸಿದ್ರೆ 2,000 ರೂಪಾಯಿ ಉಳಿಯುತ್ತೆ. ಲೆಕ್ಕದಲ್ಲಿ ಇದೊಂಥರ ಮೇಜರ್ ಆಗಿ ನಿಮ್ಗೆ ದುಡ್ಡು ಉಳ್ದಂಗ್ ಆಗತ್ತೆ. ಅದರಿಂದ ನಿಮ್ಗೆ ಏನಾದ್ರು ಪಾಸ್ಪೋರ್ಟ್ ಹೆಂಗೆ ಇದ್ರು ಬೇಕೇ ಬೇಕಾಗತ್ ಗುರು. ಏನಕ್ಕಾದ್ರೂ ನೀವು ಯಾವತ್ತಾರು ಒಂದು ಬೇರೆ ದೇಶಕ್ಕೆ ಹೋಗ್ತೀರಾ ಅಂತಾನೆ ಅನ್ಕೊಳ್ಳಿ, ಬೇಕೇ ಬೇಕಲ್ವಾ ಗುರು. ಅಟ್ಲೀಸ್ಟ್ ಒಂದು ದೇಶಕ್ಕಾದ್ರು ಹೋಗುವ ಗುರು, ಬೇರೆ ದೇಶಕ್ಕೆ ಅದಕ್ಕೆ ಪಾಸ್ಪೋರ್ಟ್ ಬೇಕೇ ಬೇಕು. ಅದರಿಂದ ನೀವು ದಯವಿಟ್ಟು ಪಾಸ್ಪೋರ್ಟ್ ನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಪಾಸ್ಪೋರ್ಟ್ ಅಪ್ಲೈ ಮಾಡೋದು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಅದು ದಯವಿಟ್ಟು ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಬನ್ನಿ ಗೈಸ್. ಇವಾಗ ವಿಡಿಯೋನ ಶುರು ಮಾಡೋಣಂತೆ. ಗೈಸ್ ಇವಾಗ ನಾನು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿದ್ದೀನಿ. ಆನಂತರ ಬಂದೇ ಗುರು ನೀವು ಇಲ್ಲಿ ಬಂದು ಪಾಸ್ಪೋರ್ಟ್ ಸೇವಾ ಅಂತ ಟೈಪ್ ಮಾಡಿ ಗೈಸ್. ಪಾಸ್ಪೋರ್ಟ್ ಸೇವಾ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ ಲೋಡ್ ಆಗತ್ತೆ. ಆನಂತರ ಗುರು ಇಲ್ಲಿ ಪಾಸ್ಪೋರ್ಟ್ ಸೇವಾ ಇದೆಯಲ್ಲ ಗುರು, ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇದನ್ನ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ನೋಡಿ ಇವರು ಅಪ್ಲೈ ಫಾರ್ ಪಾಸ್ಪೋರ್ಟ್ ಅಂತ ಇದೆ. ಇಲ್ಲಿ ನೀವು ಅಪಾಯಿಂಟ್ಮೆಂಟ್ ಅವೈಲಬಿಲಿಟಿನೂ ಸಹ ಚೆಕ್ ಮಾಡ್ಕೋಬಹುದು. ಪಾಸ್ಪೋರ್ಟ್ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಬೋದು. ನೀವು ಗ್ರೀವಿಯನ್ಸಸ್ ಏನಾದ್ರು ಇದ್ರೆ ಮಾಡ್ಬೋದು. ಬೇರೆ ಸರ್ವಿಸಸ್ ಏನೇನಿದೆ ಗುರು ಇಲ್ಲಿ ನೋಡ್ಬೋದು. ಓಕೆನಾ, ಇಲ್ಲಿ ಬಂದು ಅಪ್ಲೈ ಫಾರ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗುರು ಫಸ್ಟ್ ಫ್ರೆಶ್ ಆರ್ ರೀಇಶ್ಯೂ ಆರ್ಡಿನರಿ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಆಗಿ ಬೇಕಿದ್ರೆ ತತ್ಕಾಲ್ ಮೇಲೆ ಕ್ಲಿಕ್ ಮಾಡ್ಬೋದು. ನಿಮ್ಮ ಸಿಚುಯೇಷನ್ ಏನಿರೋದು ಗುರು ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅವರು ಇಲ್ಲಿ ಕ್ಲಿಕ್ ಮಾಡಿ. ಆನಂತರ ಅವರು ಇಲ್ಲಿ ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸರಿನಾ, ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಓದ್ಕೋಬಹುದು. ಇಲ್ಲಿ ಸ್ಟೆಪ್ಸ್ ಏನೇನಿದೆ, ಪಾಸ್ಪೋರ್ಟ್ ಟೈಪ್ ಯಾವುದು, ಅಪ್ಲಿಕೇಟ್ ಡೀಟೇಲ್ಸ್, ಫ್ಯಾಮಿಲಿ ಡೀಟೇಲ್ಸ್ ಬೇಕು, ಅಡ್ರೆಸ್ ಡೀಟೇಲ್ಸ್ ಬೇಕು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಬೇಕು, ಪ್ರೀವಿಯಸ್ ಪಾಸ್ಪೋರ್ಟ್ ಏನಾದ್ರು ಇದ್ರೆ ಅದ್ರ ಡೀಟೇಲ್ಸ್ ಬೇಕು, ಮತ್ತೆ ಅದರ್ ಡೀಟೇಲ್ಸ್ ಬೇಕು. ಮತ್ತೆ ಪಾಸ್ಪೋರ್ಟ್ ರಿವ್ಯೂ ಸಹ ನಿಮ್ಗೆ ತೋರಿಸ್ತಾರೆ. ಅದಾದ್ಮೇಲೆ ಗುರು ನಿಮ್ಮ ಡೀಟೇಲ್ಸ್ ವೆರಿಫಿಕೇಶನ್ ಅದೆಲ್ಲ ಇರತ್ತೆ ಗೈಸ್. ಸರಿನಾ, ಗೈಸ್ ಇವಾಗ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ ಗುರು, ಇದ್ರ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ನ ಮಾಡಿದ್ಮೇಲೆ ಇಲ್ಲಿ ಗುರು ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಇದೆಯಲ್ಲ ಗುರು, ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ, ಆನಂತರ ಗುರು ಪಾಸ್ಪೋರ್ಟ್ ಆಫೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ನೋಡಿ ಗುರು, ಇಲ್ಲಿ ಮೈಸೂರು ಯಾವ್ದು ಇಲ್ಲ, ಲೆಕ್ಕದಲ್ಲಿ ನಾವು ಬೆಂಗಳೂರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸರಿನಾ, ಬೇಕಾದ್ರೆ ತೋರಿಸ್ತೀನಿ, ನೀವು ನೋಡ್ಬೋದು. ಮೈಸೂರು ಇಲ್ಲ, ಎಮ್ಮಿಂದ ಇರೋದು ಮಧುರೈ ಮತ್ತೆ ಮುಂಬೈ ಒಂದೇ. ಇಲ್ಲಿ ನಾವು ಬೆಂಗಳೂರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸರಿನಾ, ಆನಂತರ ಗುರು ಇಲ್ಲಿ ನಿಮ್ದು ಫುಲ್ ನೇಮ್ ಗುರು, ನಿಮ್ದು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿಯಲ್ಲಿ ಟೈಪ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೇನು ಮಾಡಕ್ ಹೋಗ್ಬೇಡಿ. ಓಕೆನಾ, ನನ್ನ ಹೆಸರು ಮನೋಜ್ ಅಂತ ಟೈಪ್ ಮಾಡಿದೀನಿ. ಓಕೆನಾ, ನಿಮ್ದೇನಾದ್ರು ಡಾಕ್ಟರ್ CO ಇಲ್ಲ ಆತರ ಎಲ್ಲ ಇದ್ರೆ ಅದೇನು ಹಾಕಂಗಿಲ್ಲ. ಆನಂತರ ಅವರು ನೆಕ್ಸ್ಟ್ ಇಮೇಲ್ ID ಹಾಕ್ಬೇಕು. ನಾನು ಅದನ್ನ ಬ್ಲರ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ಗುರು ಇದು ಡೂ ಯು ವಾಂಟ್ ಯುವರ್ ಲಾಗಿನ್ ID ಟು ಬಿ ಸೇಮ್ ಆಸ್ ಇಮೇಲ್ ID ಅಂತ ಇದೆ. ನಾನು ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದೇ ತಗೊಳತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ನೀವು ಪಾಸ್ವರ್ಡ್ ನ ಟೈಪ್ ಮಾಡ್ಬೇಕಾಗತ್ತೆ. ನಾನು ಪಾಸ್ವರ್ಡ್ ನ ಟೈಪ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಬಂದು ಸೈನ್ ಅಪ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಓಕೆನಾ, ಇದೊಂಚೂರು ಲೋಡ್ ಆಗುತ್ತೆ. ಇದು ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅಥವಾ ಲೆಕ್ಕದಲ್ಲಿ ಬ್ಲರ್ ಮಾಡಿರ್ತೀನಿ. ಓಕೆನಾ, ಇವಾಗ ಗುರು ನಿಮ್ಗೆ ನಿಮ್ಮ ಮೇಲ್ ಐಡಿಗೆ ಪಾಸ್ವರ್ಡ್ ಬಂದಿರತ್ತೆ, ಮೇಲ್ ಐಡಿಗೆ OTP ಬಂದಿರತ್ತೆ ವೆರಿಫಿಕೇಶನ್ಗೆ. ಇವಾಗ ಆ ಒಂದು OTP ನ ಇಲ್ಲಿ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಕಂಪ್ಲೀಟ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯುವರ್ PSP ಅಕೌಂಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಆನ್ ದ ಪೋರ್ಟಲ್ ಅಂಡ್ ಅಪ್ಡೇಟ್ ಮೊಬೈಲ್ ನಂಬರ್ ಅಂಡ್ ಇಂಟ್ ಕ್ವಶನ್ ಅಂಡ್ ಆನ್ಸರ್ ದ ಮಾಡಿಫೈ ಪ್ರೊಫೈಲ್ ಅಂತ ಇದೆಯಾ.
ನಿಮ್ಮ ಮೇಲ್ ಐಡಿಗೆ ಬಂದಿರೋದೇ ಗುರು, ನಿಮ್ಮ ಲಾಗಿನ್ ಐಡಿ ನಿಮ್ಮ ಇಮೇಲ್ ಐಡಿನೇ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಬ್ಯಾಕ್ ಟು ಲಾಗಿನ್ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಬಂದು ನಿಮ್ಮ ಲಾಗಿನ್ ಐಡಿನ ಟೈಪ್ ಮಾಡ್ಬೇಕಾಗತ್ತೆ. ಇದು ಬ್ಲರ್ ಮಾಡಿರ್ತೀನಿ. ಓಕೆನಾ. ನೆಕ್ಸ್ಟ್ ಬಂದು ಅವರು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಅವರು ನೀವು ಇಲ್ಲಿ ನಿಮ್ಮ ಪಾಸ್ವರ್ಡ್ ನ ಹಾಕ್ಬೇಕಾಗತ್ತೆ. ಪಾಸ್ವರ್ಡ್ ನ ಹಾಕಿ ನೆಕ್ಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಇದು ನೋ ಥ್ಯಾಂಕ್ಸ್ ಅದೇನ್ ಬೇಡ, ಅದು ಕ್ಲಿಕ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಬಂದು ಅವರು ಇಲ್ಲಿ ಗೈಸ್ ಇಲ್ಲಿ ಇದು ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಆರ್ ರೀ ಇಶ್ಯೂ ಆಫ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಅವರು ನಿಮ್ಮ ಹತ್ರ ಪಾಸ್ಪೋರ್ಟ್ ಏನಿಲ್ಲ, ಪಾಸ್ಪೋರ್ಟ್ ನಂಬರ್ ನಂಗೆ ಬಿಡಿ, ಡೇಟ್ ಆಫ್ ಬರ್ತ್ ಸಹ ಇದು ಸ್ಕಿಪ್ ಮಾಡಿ ಗೈಸ್. ಯಾಕಪ್ಪ ನಿಮ್ಗೆ ಇದೆಲ್ಲ ಪಾಸ್ಪೋರ್ಟ್ ನಂಬರ್ ಇರಬೇಕಾಗತ್ತೆ. ಇದು ಸ್ಕಿಪ್ ಫಾರ್ ನೋ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಬಂದು ಬೆಂಗಳೂರು. ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಅವರು ಇಲ್ಲಿ ಬಂದು ಇದು ಫ್ರೆಶ್ ಪಾಸ್ಪೋರ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸರಿನಾ. ನಿಮ್ದೇನಾದ್ರು ಮೊದಲೇ ಪಾಸ್ಪೋರ್ಟ್ ಇದ್ರೆ ಇಲ್ಲಿ ರೀ ಇಶ್ಯೂ ಆಫ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನಂದು ಫ್ರೆಶ್ ಇದೆ, ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದು. ಅದರಿಂದ ಅವರು ನೀವು ಇಲ್ಲಿ ಬಂದು ಫ್ರೆಶ್ ಪಾಸ್ಪೋರ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದೆ ಫಸ್ಟ್ ಟೈಮ್ ಆಗಿದ್ರೆ, ನಂದು ಫಸ್ಟ್ ಟೈಮ್. ಅದರಿಂದ ಅವರು ಇಲ್ಲಿ ನಾನು ಫ್ರೆಶ್ ಪಾಸ್ಪೋರ್ಟ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಟೈಪ್ ಆಫ್ ಅಪ್ಲಿಕೇಶನ್ ನನಗೆ ನಾರ್ಮಲ್ ಇರಲಿ, ಅದ್ಯಾ ಒಂದ್ ತಿಂಗಳು ತಗೊಂಡ್ರೆ ನನಗೇನು ಅಷ್ಟು ಬೇಜಾರಿಲ್ಲ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅವರು ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್ ನಾನು 60 ಪೇಜಸ್ ನ ಬುಕ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇವಾಗ 60 ಪೇಜಸ್ ಬಂದು 2,000 ಇದೆ. ಆಮೇಲೆ ಅದು 3,500 ಆಗುತ್ತೆ 1ನೇ ತಾರೀಕು ಜುಲೈಯಿಂದ. ಫ್ರೆಶ್ ಪಾಸ್ಪೋರ್ಟ್ 36 ಪೇಜಸ್ ಬಂದು 1,500 ಇದೆ, ಅದು 2,500 ಆಗುತ್ತೆ. ಅದರಿಂದ ನಾನು ನೆಮ್ಮದಿಯಾಗಿ 60 ಪೇಜಸ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಇಲ್ಲಿ ಕ್ಲಿಕ್ ನ ಮಾಡಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡ್ತೀನಿ ಗೈಸ್. ಸರಿನಾ. ಇಲ್ಲಿ ಬಂದು ನಿಮ್ದು ಜೆಂಡರ್ ಕೇಳತ್ತೆ, ಇದು ಬಂದು ಮೇಲ್. ಓಕೆನಾ. ಹ್ಯಾವ್ ಯು ಎವರ್ ಚೇಂಜ್ ಯುವರ್ ನೇಮ್ ಅಂತ ಇದೆ. ನಾನೇ ನೇಮ್ ಚೇಂಜ್ ಮಾಡಿಲ್ಲ ಗುರು, ನೋ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಬಂದು ನನ್ನ ಡೇಟ್ ಆಫ್ ಬರ್ತ್ ಮೇಲೆ ಹಾಕ್ಬೇಕು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಅವರು ಇದು ಇಯರ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅವರು ಇಲ್ಲಿ ಪ್ರೀವಿಯಸ್ ಮೇಲೆ ಕ್ಲಿಕ್ ನ ಮಾಡಿ. ಓಕೆನಾ. ಇಲ್ಲಿ ಬರದೆ ಅವರು ನಂದು 2004 ಜೂನ್ 23 ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಔಟ್ ಆಫ್ ಇಂಡಿಯಾ ಅಂತ ಇದೆ, ನೋ ಅಂತ ಟೈಪ್ ನ ಮಾಡ್ತೀನಿ. ಪ್ಲೇಸ್ ಆಫ್ ಬರ್ತ್ ಗುರು ನಂದು ಮಂಡ್ಯ ಗುರು, ಮಂಡ್ಯ ಅಂತ ಟೈಪ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಅವರು ಅದು ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಕರ್ನಾಟಕ ಇದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೋತೀನಿ. ಡಿಸ್ಟಿಕ್ ಬಂದು ಇಲ್ಲಿ ಮಂಡ್ಯ ಇದೆ ಗುರು, ಮಂಡ್ಯನ ಸೆಲೆಕ್ಟ್ ಮಾಡ್ಕೋತೀನಿ. ಮ್ಯಾರಿಷಿಯಲ್ ಸ್ಟೇಟಸ್ ಅನ್ಮ್ಯಾರಿಡ್ ಗುರು, ಇನ್ನೂ ಮ್ಯಾರಿಡ್ ಆಗಿಲ್ಲ, ಆದ್ರೆ ಸಿಂಗಲ್ ಮೇಲೆ ಕ್ಲಿಕ್ ಮಾಡ್ತೀರಿ. ಆನಂತರ ಅವರು ಸಿಟಿಜನ್ಶಿಪ್ ಆಫ್ ಇಂಡಿಯಾ ಬೈ ಬರ್ತ್ ಗುರು, ಹುಟ್ಟಿದ ಇಂಡಿಯಾದಲ್ಲಿ. ಆ ತರ ನಿಮ್ದು ಪಾನ್ ಕಾರ್ಡ್ ನಂಬರ್ ಇರತ್ತಲ್ಲ ಗುರು, ಪಾನ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕಿ. ವೋಟರ್ ಐಡಿ ಇದ್ರು ಸಹ ವೋಟರ್ ಐಡಿ ನಂಬರ್ ಸಹ ಹಾಕಿ ಗೈಸ್. ಸರಿನಾ. ಇದೇನ್ ಐ ಥಿಂಕ್ ಅದು ಮ್ಯಾಂಡೇಟರಿ ಇಲ್ಲ, ಬಟ್ ಹಾಕ್ಬಿಡು. ಇದನ್ನೆಲ್ಲ ಬ್ಲರ್ ಮಾಡಿ ಇರ್ತೀನಿ. ಓಕೆನಾ. ನಿಮ್ದು ವೋಟರ್ ಐಡಿ ನಂಬರ್ ಸಹ ನೀವು ಇಲ್ಲಿ ಹಾಕಬಹುದಾಗಿರುತ್ತೆ, ಅದನ್ನು ಸಹ ಹಾಕಿರೋಣ. ಯಾಕೆ ಅಲ್ವಾ. ಇದೆಲ್ಲ ಬ್ಲರ್ ಮಾಡಿರ್ತೀನಿ ಗುರು, ಇವೆಲ್ಲ ಹಂಗೆ ಪಬ್ಲಿಕ್ ಅಲ್ಲಿ ಇರಬಾರ್ದು ಅಂತ ಏನಿಲ್ಲ, ಬಟ್ ಬೇಡ ಬ್ಲರ್ ಮಾಡಿರ್ತೀನಿ. ಎಂಪ್ಲಾಯ್ಮೆಂಟ್ ಟೈಪ್ ಗುರು ಕರೆಂಟ್ಲಿ ನಾನು ಸ್ಟೂಡೆಂಟ್ ಮುಗ್ದಿದೆ ಗುರು. ಲೆಕ್ಕದಲ್ಲಿ ನಾನು ನಾಟ್ ಎಂಪ್ಲಾಯ್ಡ್ ಹಾಕ್ಬೇಕು. ಲೆಕ್ಕದಲ್ಲಿ ಏನ್ ಹಾಕೋಣ ಗುರು, ಸ್ಟೂಡೆಂಟ್ ಹಾಕೋಣ. ಸ್ಟೂಡೆಂಟ್ ಇರ್ಲಿ ಅಪ್ಪ. ಸ್ಟೇಯಿಂಗ್ ಅವೇ ಫ್ರಮ್ ದೇರ್ ಪೇರೆಂಟ್ಸ್ have the option of applying for a passport from their place of study. In such cases, bona fide certificate from the principal or director required to submit as a proof of address. ಬೇಡ ಗುರು, ಲೆಕ್ಕದಲ್ಲಿ ನಾಟ್ ಎಂಪ್ಲಾಯ್ಡ್ ಹಾಕ್ಬಿಡುವ. ಅಷ್ಟೆಲ್ಲ ಮತ್ತೆ ಲೆಕ್ಕದಲ್ಲಿ ಮುಗಿದಿದೆ, ಮತ್ತೆ ಅಲ್ಲಿ ಹೋಗಿ ಅವೆಲ್ಲ ಬರ್ದಿಸ್ಕೊಳಕ್ಕೆಲ್ಲ ಆಗಲ್ಲ. ಈಸ್ ಐದರ್ ಆಫ್ ಯುವರ್ ಪೇರೆಂಟ್ ಇನ್ ಕೇಸ್ ಆಫ್ ಮೈನರ್ ಸ್ಪೌಸ್ ಎ ಗೌರ್ಮೆಂಟ್ ಸರ್ವೆಂಟ್. ನಮ್ ಪೇರೆಂಟ್ ಗೌರ್ಮೆಂಟ್ ಸರ್ವೆಂಟ್ ಗುರು, ಎಸ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ನೆಕ್ಸ್ಟ್ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದವರು ನಂದು ಗ್ರಾಜುಯೇಷನ್ ಅಂಡ್ ಅಬೋ ಇದೆ. ಗ್ರಾಜುಯೇಷನ್ ಡಿಗ್ರಿ ಸಹ PDC ಸಹ ಇದೆ. ಅದರಿಂದ ಈಸ್ ಅಪ್ಲಿಕೆಂಟ್ ಎಲಿಜಿಬಲ್ ಫಾರ್ ನಾನ್ ECR ಕ್ಯಾಟಗರಿ. ನಾನ್ ECR ಕ್ಯಾಟಗರಿ ಅಂದ್ರೆ ನೋಡಿ ಗುರು, ಆಲ್ ಪರ್ಸನ್ಸ್ ಹ್ಯಾವಿಂಗ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಫ್ ಮೆಟ್ರಿಕುಲೇಷನ್ಸ್ ಅಂಡ್ ಅಬೋ. ಯಾರೇ ಡಿಗ್ರಿ ಆಗಿರ್ಬೇಕು ಗುರು ಅಷ್ಟೇ. ಇಂಜಿನಿಯರಿಂಗ್ ಇದೆಯಲ್ಲ ಗುರು, ಇಂಜಿನಿಯರ್ಸ್. ಆಲ್ ಪ್ರೊಫೆಷನಲ್ ಡಿಗ್ರಿ ಹೋಲ್ಡರ್ಸ್ such as doctors holding MBBS degree or equivalent degree in Ayurveda or homeopathy, accelerated journalists, engineers, chartered accountants, cost accountants, lecturers, teachers, scientists, etc. ನಾನು ಇಂಜಿನಿಯರ್, ಅದರಿಂದ ಇಲ್ಲಿ ಇದು ನಾನು ECR ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀನಿ. ಇಲ್ಲಿ ಗುರು ನಿಮ್ಗೆ ವಿಸಿಬಲ್ ಡಿಸ್ಟಿಂಗ್ವಿಶಿಂಗ್ ಮಾರ್ಕ್
ನನಗೆ ಇಲ್ಲಿ ಮಾರ್ಕ್ ಇದೆ ಗುರು, ಅದನ್ನ ಹಾಕ್ತೀನಿ. ರೈಟ್ ಸೈಡ್ ಬ್ಲ್ಯಾಕ್ ಮಾರ್ಕ್ ಆನ್ 4 8 ಸರಿನಾ? ಓಕೆನಾ? ನೆಕ್ಸ್ಟ್ ಬಂದು ಅವರು ಇದು ಯಾ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಇದೆ, ಇಫ್ ಅವೈಲೇಬಲ್ ಹಾಕ್ಬಿಡಿ ಸರಿನಾ? ಇದು ಮ್ಯಾಂಡೇಟರಿ ಇಲ್ಲ, ಬಟ್ ಆದ್ರೂ ಹಾಕುಮ. ಓಕೆನಾ? ಲೆಕ್ಕದಲ್ಲಿ ಬೇಕೇ ಬೇಕಲ್ಲ ಗುರು, ಹಾಕುಮ. ನೆಕ್ಸ್ಟ್ ಇಲ್ಲಿ ನೋಡಿ ಗುರು, ದ ಹೋಲ್ಡರ್ ಅಬೌವ್ ಮೆನ್ಷನ್ಡ್ ಆಧಾರ್ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ಪಾಸ್ಪೋರ್ಟ್ ಸೇವಾ ಕೇಂದ್ರ ಟು obtain my ಆಧಾರ್ ನಂಬರ್, ನೇಮ್, ಫಿಂಗರ್ ಪ್ರಿಂಟ್ ಫಾರ್ ಅಥೆಂಟಿಕೇಶನ್ ಯು ವಿತ್ UIDAI. I have no objection using my identity and biometric information for validation with Aadhaar database only for the purpose of authentication. Okay, I agree ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ಓಕೆನಾ? ಯಾ ಗೈಸ್, ಇವಾಗ ನೆಕ್ಸ್ಟ್ ಇದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗುರು ಪ್ಲೀಸ್ ಕರೆಕ್ಟ್ ದ ಎರರ್ಸ್ ಅಬೋ ಅಂತ ಇದೆ. ಎಲ್ಲಿ ಎರರ್ ಇದೆ? ಯಾ ಗೈಸ್, ಇಲ್ಲಿ ಎರರ್ ಇದೆ ನೋಡಿ. ಐ ಹ್ಯಾವ್ ಎವರ್ ಬಿ ನೋನ್ ಬೈ ಅದರ್ ನೇಮ್ ಅಲಿಯಾಸ್ ನೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನನಗೆ ಯಾವುದೇ ಬೇರೆ ನೇಮ್ ಯಾವುದೂ ಇಲ್ಲ ಗುರು. ನೆಕ್ಸ್ಟ್ ಅವರು ಇಲ್ಲಿ ಬಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗುರು ಇಲ್ಲಿ ನಿಮ್ಮ ನೇಮ್ನೇ ಹಾಕ್ಬೇಕಾಗತ್ತೆ. ಇದೆ ಮರ್ತ್ಬಿಟ್ಟಿದೆ. ನನ್ನೇ ಸಿಂಪಲ್ ಆಗಿ ಮನೋಜ್ GM ಅಂತ ಹಾಕ್ತೀನಿ ಸರ್. ನೇಮ್ ಏನು ಇಲ್ಲ, ಬೇಡ ಸಾಕು. ಅದೇನು ಮ್ಯಾಂಡೇಟರಿನೂ ಇಲ್ಲ, ಅದರಿಂದ ನಾನು ಹಾಕಕ್ ಹೋಗಲ್ಲ. ಇಲ್ಲಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಗುರು ಇಲ್ಲಿ ನಿಮ್ಮ ಫಾದರ್ದು ನೇಮ್ ಎಲ್ಲ ಇರತ್ತಲ್ಲ, ಇದೆಲ್ಲ ಹಾಕ್ಬೇಕು. ನಾನು ಇದನ್ನ ಎಲ್ಲ ಬ್ಲರ್ ಮಾಡ್ತೀನಿ. ಓಕೆನಾ? ಲೀಗಲ್ ಗಾರ್ಡಿಯನ್ ನೇಮ್ ಇಫ್ ಅಪ್ಲಿಕೇಬಲ್ ಅಂತ ಇದೆ, ನನಗೆ ಯಾರು ಇಲ್ಲ, ಏನೋ ಹಾಕೋಲ್ಲ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಇವಾಗ ಇದಿಷ್ಟು ಸೇವ್ ಆಗಿದೆ. ಈಗ ನೆಕ್ಸ್ಟ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರತ್ತಲ್ಲ ಗುರು, ಆ ಅಡ್ರೆಸ್ ನ ಕ್ಲಿಯರ್ ಆಗಿ ಹಾಕ್ಬೇಕಾಗತ್ತೆ. ಓಕೆನಾ? ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಹಾಕ್ಬೇಕು. ಈಸ್ ಯುವರ್ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾ ಅಂತ ಇದೆ. ಇಲ್ಲ ಗುರು, ನಾನು ಇಂಡಿಯಾದಲ್ಲೇ ಇದ್ದೀನಿ ಗುರು, ಔಟ್ ಆಫ್ ಇಂಡಿಯಾ ಹೇಗಿರ್ಲಿ ಗುರು. ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಹಂಗ ಅಡ್ರೆಸ್ ಹಾಕಿ ಗುರು, ಸರಿನಾ? ಓಕೆನಾ? ಅದನ್ನ ಹಾಕ್ತಾ ಇದೀನಿ ಈಗ ಗೈಸ್. ಆನಂತರ ನೀವು ಇಲ್ಲಿ ಪಿನ್ ಕೋಡ್ ನ ಹಾಕ್ಬೇಕಾಗತ್ತೆ ಗುರು. ಪಿನ್ ಕೋಡ್ ನ ಹಾಕಿ ಆನಂತರ ಇವರ ಕರ್ನಾಟಕ ಡಿಸ್ಟಿಕ್ ಬಂದು ಮಂಡ್ಯ, ಇದು ಪೊಲೀಸ್ ಸ್ಟೇಷನ್ ಬಂದು ನಮ್ದು ಮೇಲ್ಕೋಟೆ ಬರುತ್ತೆ. ಇಲ್ಲಿ ಮೇಲ್ಕೋಟೆನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ವಿತೌಟ್ ಕಂಟ್ರಿ ಕೋಡ್ ಹಾಕ್ಬೇಕಾಗತ್ತೆ. ಅಂದ್ರೆ +91 ಇದೆಯಲ್ಲ, ಅದೇನ್ ಹಾಕಂಗಿಲ್ಲ. ನಿಮ್ಮ ಫೋನ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಿ. ಆನಂತರ ಅವರು ನಿಮ್ಮ ಇಮೇಲ್ ID ನ ಹಾಕ್ಬೇಕಾಗತ್ತೆ. ಆ ಇಮೇಲ್ ID ನ ಹಾಕಿ. ಓಕೆನಾ? ಈಸ್ ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್ ಇದೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇವ್ ಎಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆ. ಗುರು ಇದು ನೀವು ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೀಸ್ ಕರೆಕ್ಟ್ ದ ಎರರ್ಸ್. ಇಲ್ಲಿ ಹ್ಯಾಶ್ ಟ್ಯಾಗ್ ಎಲ್ಲ ಯೂಸ್ ಮಾಡಿದೆ, ಅದನ್ನ ಯೂಸ್ ಮಾಡಂಗೆ ಇಲ್ಲ. ಓಕೆನಾ? ಅದನ್ನ ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಗುರು ಇಲ್ಲಿ ಬಂದಿದೆ, ಇದನ್ನೆಲ್ಲ ಬ್ಲರ್ ಮಾಡಿರ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದು ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಗುರು ನೇಮ್ ಅಂಡ್ ಅಡ್ರೆಸ್, ಮೊಬೈಲ್ ನಂಬರ್ ವಿತೌಟ್ ಕಂಟ್ರಿ ಕೋಡ್, ನನ್ನ ನೇಮ್ ಹಾಕಿ ಅಡ್ರೆಸ್ ಎಲ್ಲ ಹಾಕ್ಬೇಕೀಗ. ಆಧಾರ್ ಕಾರ್ಡ್ ಅಲ್ಲಿ ಹೆಂಗಿದೆ ಗುರು ಹಂಗ ಹಾಕ್ಬಿಡಿ. ತಲೆ ಬಿಸಿನೇ ಇರಲ್ಲ ಗೈಸ್ರಿನಾ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ. ಓಕೆನಾ? ಆನಂತರ ಅವರು ಇಲ್ಲಿ ಇಮೇಲ್ ID ನ ಹಾಕ್ಬೇಕಾಗತ್ತೆ ನಿಮ್ದು.
ಆನಂತರ ಅವರು ಇಲ್ಲಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡಿ ಆನಂತರ ಅವರು ಇಲ್ಲಿ ನೋಡಿ ಹ್ಯಾವ್ ಯು ಎವರ್ ಹೆಲ್ಡ್ ಆರ್ ಹೋಲ್ಡ್ ಎನಿ ಐಡೆಂಟಿಟಿ ಸರ್ಟಿಫಿಕೇಟ್. Identity certificate is normally issued to Tibetan or other stateless person residing in India ಅಂತ ಇದೆ. ಇದು ನೋ, ನಾನು ಯಾವ್ದು ಇಲ್ಲ. ಅವರ ಡೀಟೇಲ್ಸ್ ಆಫ್ ಪ್ರೀವಿಯಸ್ ಆರ್ ಕರೆಂಟ್ ಡಿಪ್ಲೊಮ್ಯಾಟಿಕ್ ಆರ್ ಅಫಿಷಿಯಲ್ ಪಾಸ್ಪೋರ್ಟ್ ಅಂತ ಇದೆ. ಇದು ಡೀಟೇಲ್ಸ್ ನಾಟ್ ಅವೈಲಬಲ್ ಮೇಲೆ ಕ್ಲಿಕ್ ಮಾಡಿ ಅವರ್ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ನಾಟ್ ಯೂಸ್ಡ್ ಅಂತ ಇದೆ. ಇಲ್ಲ ಅವರು ನಂದಿದೆ ಫಸ್ಟ್ ಟೈಮ್. ಇದು ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅದರ್ ಡೀಟೇಲ್ಸ್ ಕೇಳ್ತಾ ಇದೆ ನೋಡಿ. ಪ್ರೊವೈಡ್ ದ ಫಾಲೋಯಿಂಗ್ ಡೀಟೇಲ್ಸ್ ಇಫ್ ಎನಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಅಗೇನ್ಸ್ಟ್ ದ ಅಪ್ಲಿಕೆಂಟ್ ಅಂತ ಇದೆ, ಆರ್ ಎನಿ ಪ್ರೊಸೀಡಿಂಗ್ಸ್ ಇನ್ ರೆಸ್ಪೆಕ್ಟ್ ಆಫ್ ಎನ್ ಅಫೆನ್ಸ್ ಅಲೆಗೆಡ್ ಟು ಹ್ಯಾವ್ ಬೀನ್ ಕಮಿಟೆಡ್ ಬೈ ಯು ಪೆಂಡಿಂಗ್ ಬಿಫೋರ್ ಎ ಕ್ರಿಮಿನಲ್ ಕೋರ್ಟ್ ಇನ್ ಇಂಡಿಯಾ. ನೋ ಇದೆ. ಯಾವುದು ಇಲ್ಲ ಅವರು ನಾನು ನೋ ಕೊಡ್ತೀನಿ. Has any warrant or summons for your appearance been issued and pending before a court under any law for the time being in force ಅಂತ ಇದೆ. ಇದು ನೋ. As a warrant for your arrest has been issued by a court under any law for the time being in force. ಇದು ನೋ. As an order prohibiting your departure from India has been made by any court. ಇದು ನೋ ಇದೆ. ನೋ ಕೊಡ್ತೀನಿ. Provide the following details if the applicant has been convicted by a court in India. ಗುರು ಇವೆಲ್ಲ ಇಲ್ಲ, ಬಟ್ ಒಂದ್ಸತಿ ಓದ್ತಿರೋರು ಏನ್ ಗುರು ಇಷ್ಟೊಂದಿದೆ ನೋಡ್ ಗುರು. have you at any time during the period of 5 years immediately preceding the date of this application been convicted by the court in India for any offence involving moral turpitude and sentenced in respect thereof to imprisonment for not less than 2 years. No ಮೇಲೆ ಕ್ಲಿಕ್ ಮಾಡಿ. Provide the following details if the applicant has been refused or denied passport. Have you ever been refused or denied passport ಅಂತ ಇದೆ. ನೋ ಅಂತ ಕೊಡ್ತೀನಿ. Has your passport ever been impounded. ಇದು ಸಹ ನೋ. Has your passport ever been revoked. ಇದು ಸಹ ನೋ. ಯಾಕಂದ್ರೆ ಪಾಸ್ಪೋರ್ಟ್ ಇದೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದು. Provide the following details if applicant has applied for or been granted foreign citizenship ಅಂತ ಇದೆ. Have you ever been granted citizenship by any other country. No. Have you ever held passport of any other country at any time. No. Have you surrendered your Indian passport. ಇದು ಸಹ ನೋ. Have you ever applied for renunciation of Indian citizenship. ಇದು ಸಹ ನೋ. Provide the following details if the applicant has returned to India on emergency certificate. ಇಲ್ಲ ಗುರು. Have you ever been deported from any region or country. No. Have you ever been repatriated from any country back to India. ಇದು ಸಹ ನೋ ಗುರು. ಯಾವ ದೇಶಕ್ಕೂ ಹೋಗೇ ಇಲ್ಲ, ಅವರೇ ನನ್ ಕಳಿಸ್ತಾರೆ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹ್ಯಾಸ್ ಯುವರ್ ಪಾಸ್ಪೋರ್ಟ್ ಎವರ್ ಬೀನ್ ಇಂಪೋರ್ಟೆಡ್ ಅಂತ ಇದೆ. ಇದು ಸಹ ನೋ. ಕ್ಲಿಕ್ ಮಾಡಿರಲಿಲ್ಲ ಅಷ್ಟೇ. ಎಲ್ಲ ನೋ ಗುರು. ನಂದು ಯಾವ್ದು ಎಷ್ಟೇ ಇಲ್ಲ, ಕಂಪ್ಲೀಟ್ ಆಗಿ ನೋ. ಓಕೆನಾ. ಆನಂತರ ಅವರು ಇದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು ಇಲ್ಲಿ ಅಪ್ಲಿಕೆಂಟ್ ಫೋಟೋ, ಅಪ್ಲಿಕೆಂಟ್ ಸಿಗ್ನೇಚರ್ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಿಮ್ದು ಇಂಡಿಯಾ ಪಾಸ್ಪೋರ್ಟ್ ನಂಬರ್ ಏನು ಇಲ್ಲ, ಮನೋಜ್ ಎಂ ಇಂಡಿಯಾ, ನಿಮ್ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಸೆಕ್ಸ್ ಮೇಲ್, ಮತ್ತೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಇರತ್ತೆ, ಮತ್ತೆ ಇಲ್ಲಿ ನಿಮ್ಮ ಮದರ್ ನೇಮ್ ಇರತ್ತೆ, ಮತ್ತೆ ನಿಮ್ಮ ಇಲ್ಲಿ ಅಡ್ರೆಸ್ ಇರತ್ತೆ. ಓಕೆನಾ. ಇಲ್ಲಿ ಐ ಅಗ್ರಿ ದಟ್ ದ ಇನ್ಫಾರ್ಮೇಶನ್ ಅಂಡ್ ಪರ್ಟಿಕ್ಯುಲರ್ಸ್ ಆರ್ ಟ್ರೂ ಅಂಡ್ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸರಿನಾ. ಇಲ್ಲಿ ಬಂದು ಅವರು ಪ್ರೂಫ್ ಆಫ್ ಬರ್ತ್ ಗೆ ಅವರು ಅಟೆನ್ಷನ್ ಇಲ್ಲೇನೋ ಇದೆ ನೋಡಿ, ಇದನ್ನ ಓದ್ಕೊಳ್ಳಿ. Please note that applicant is required to be physically present at the residential address specified in the application form at the time of passport delivery. This is because the passport will be handed over only to the applicant. The delivery status can be tracked on the Indian Post website using the speed post tracking number, which will be provided to the application upon dispatch of the passport from the passport office ಅಂತ ಇದೆ. ಓಕೆನಾ. ಇಲ್ಲಿ ಬಂದು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಗೆ ಯಾವ್ದೊಂದು ಕೊಡ್ತೀರಾ ಗುರು, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಇಲ್ಲಿ ಬಂದು ನೋಡಿ, ಇವರ ಬರ್ತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ರಿಜಿಸ್ಟರ್ಡ್ ಅಂತ ಇದೆ. ರಿಜಿಸ್ಟರ್ ಆಫ್ ಬರ್ತ್ ಅಂಡ್ ಡೇಟ್ಸ್ ಆಫ್ ಕಾಪಿ ಆಫ್ ಎಕ್ಸ್ಟ್ರಾಕ್ಟ್ ಆಫ್ ಸರ್ವಿಸ್ ರೆಕಾರ್ಡ್ ಆಫ್ ದ ಅಪ್ಲಿಕೆಂಟ್, ಡ್ರೈವಿಂಗ್ ಲೈಸೆನ್ಸ್ ಇದೆ, ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದ್ರೆ ವೋಟರ್ ಐಡಿ ಇಶ್ಯೂಡ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಮತ್ತೆ ಪಾನ್ ಕಾರ್ಡ್ ಸಹ ಇದೆ ಗೈಸ್. ಸರಿನಾ. ನೀವ್ ಯಾವ್ದು ಬೇಗ ಸೆಲೆಕ್ಟ್ ಮಾಡ್ಕೋಬಹುದು. ಪ್ರೂಫ್ ಆಫ್ ಬರ್ತ್ ಗೆ ಗುರು ಇಲ್ಲಿ ನಾನು ಇದು ಪಾನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಸ್ಕೂಲ್ ಲೀವಿಂಗ್ ಆರ್ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ಇದೆ, ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೋತೀನಿ. ಅಂದ್ರೆ 10th ಮಾರ್ಕ್ಸ್ ಕಾರ್ಡ್. ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಮೋರ್ ಇನ್ಫಾರ್ಮೇಶನ್ ಮೇಲೆ ಸಹ ಕ್ಲಿಕ್ ಮಾಡಿ ಸಹ ಇಲ್ಲಿ ಏನೇ ಆಗತ್ತೆ ಅಂತ ಕ್ಲಿಯರ್ ಆಗಿ ನೋಡ್ಕೋಬಹುದಾಗಿರುತ್ತೆ ಗೈಸ್. ಸರಿನಾ. ಇಲ್ಲಿದೆ ನೋಡಿ,
ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಇದೆ, ಟ್ರಾನ್ಸ್ಫರ್ ಆರ್ ಸ್ಕೂಲ್ ಲೀವಿಂಗ್ ಆರ್ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ಇದೆ. ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಜಿ ಲಾಕರ್ ಆಕ್ಸೆಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಬೇಕಾಗತ್ತೆ. ಆನಂತರ ಗುರು ಇಲ್ಲಿ ಇದು ಓಪನ್ ಆಗತ್ತಲ್ಲ ಗೈಸ್, ಆನಂತರ ಗುರು ಇಲ್ಲಿ ಬನ್ನಿ, ನೀವು ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ. ಓಕೆನಾ, ಇದು ಅಲೋ ದಿಸ್ ಟೈಮ್ ಕೊಡಿ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ. ಆನಂತರ ಗುರು ಇದು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡಿ. ನೀವು ನೆಕ್ಸ್ಟ್ ನ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರತ್ತೆ. ನೀವು ಆಧಾರ್ ನಂಬರ್ ಯಾವ್ದ್ರಲ್ಲಿ ರಿಜಿಸ್ಟರ್ ಆಗಿರ್ತೀರೋ ಅದಕ್ಕೆ ಅದು ಬಂದು ಇಲ್ಲಿ ಟೈಪ್ ಮಾಡಿ. ಓಕೆನಾ, ಆನಂತರ ಅವರು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡಿ. ನಿಮ್ಮ OTP ನ ಹಾಕಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದಿಷ್ಟು ಟೈಮ್ ತಗೊಳತ್ತೆ ಗೈಸ್. ನೀವು ನಿಮ್ಮ ಇಲ್ಲಿ ಪಿನ್ ಇರತ್ತಲ್ಲ ಅವರು ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಡಿಜಿ ಲಾಕರ್ದು ಪಿನ್ ಮೊದಲೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಇಲ್ಲ ನೀವು ಅದು ಫಸ್ಟ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಪಿನ್ ಎಲ್ಲ ಹಾಕ್ಬೇಕಾಗತ್ತೆ. ಇವಾಗ ಗುರು ಇಲ್ಲಿ ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಇಲ್ಲಿ ತೋರ್ಸತ್ತೆ. ನೀವು ಇದಕ್ಕೂ ಯಾವ್ದನ್ನ ಅಲೋ ಮಾಡ್ತೀರಾ ಅದನ್ನ ನೀವು ಇಲ್ಲಿ ಕ್ಲಿಕ್ ನ ಮಾಡ್ಕೊಂಡು, ನಾನು ಇಲ್ಲಿ 10th ಆರ್ ಮಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಅವರು ಅಲೋ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಓಕೆನಾ, ಈಗ ಡಿಜಿ ಲಾಕರ್ ಇಂದ ನಿಮ್ಮ ರಿಕ್ವೆಸ್ಟ್ ಪ್ರೊಸೆಸ್ ಆಗ್ತಾ ಇದೆ. ಸೇವಿಂಗ್ ಡೇಟಾ ಟು ಫೆಚ್ ಆಯ್ತಾ ಗುರು. Selected document is not present in your DigiLocker account. Document could not be uploaded ಅಂತ ಬರ್ತಾ ಇದೆ. ಇನ್ನೊಂದ್ಸತಿ ಚೆಕ್ ಮಾಡುವ. ಇಲ್ಲಿ ಇದ್ರ ಮೇಲೆ ಸಹ ಕ್ಲಿಕ್ ಮಾಡಿ. ಇಲ್ಲಿ ಗೆಜೆಟೆಡ್ ನೋಟಿಫಿಕೇಶನ್ ಇದೆ ಇವರು DOB ಗೆ. ಆಕ್ಚುಲಿ ಇದನ್ನ ಸಹ ಓದ್ಕೋಬಹುದು. ಇದು ಯಾಕೆ ಆಗ್ತಾ ಇಲ್ಲ, ಫೆಚ್ ಆಗ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ಈಸ್ ನಾಟ್ ಪ್ರೆಸೆಂಟ್ ಇನ್ ಯುವರ್ ಡಿಜಿ ಲಾಕರ್ ಅಂತ ಬರ್ತಾ ಇದೆ. ಏನಾಗಿದ್ಯೋ ನೋಡೋಣ ಒಂದ್ಸತಿ. ಗೊತ್ತಿಲ್ಲ ಅದೇನಿಗೆ ಫೆಚ್ ಆಗ್ತಾ ಇಲ್ಲ ಅಂತ. ನನ್ನ 10th ಮಾರ್ಕ್ಸ್ ಕಾರ್ಡ್ ಐ ಥಿಂಕ್ ಅಲ್ಲಿ ಇರಬೇಕು ನಮ್ಮ ಡಿಜಿ ಲಾಕರ್ ಅಲ್ಲಿ, ಬಟ್ ಫೆಚ್ ಆಗ್ತಾ ಇಲ್ಲ. ಅದೇನಿಗೆ ಅಂತಾನು ಸಹ ಗೊತ್ತಿಲ್ಲ ಗೈಸ್. ಇದು ಆಮೇಲೆ ನೋಡೋಣ. ಆನಂತರ ಗುರು ಇದಕ್ಕೆ ನೀವು ಆಧಾರ್ ಕಾರ್ಡ್ ನ ಅಡ್ರೆಸ್ ಪ್ರೂಫ್ ಆಗಿ ಕೊಡ್ಬೋದು. ಇದಾರು ಫೆಚ್ ಆಗತ್ತೆ ನೋಡೋಣ. ಸಬ್ಮಿಟ್ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಡಿಜಿ ಲಾಕರ್ ಡು ನಾಟ್. ಓಕೆ, ಇಲ್ಲಿ ಫೆಚ್ ಫ್ರಮ್ ಡಿಜಿ ಲಾಕರ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಸೆಲೆಕ್ಟೆಡ್ ಡಾಕ್ಯುಮೆಂಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಯುವರ್ ಡಿಜಿ ಲಾಕರ್. ಡಾಕ್ಯುಮೆಂಟ್ ಕುಡ್ ನಾಟ್ ಬಿ ಅಪ್ಲೋಡೆಡ್ ಅಂತ ಬರ್ತಾ ಇದೆ. ಇದೇನಕ್ಕೆ ಅಂತಾನು ಗೊತ್ತಿಲ್ಲ. ಇಲ್ಲಿ ಗುರು ECNR ಪ್ರೂಫ್ ಆಫ್ ECNR ಅಂತ ಇದೆ ಗುರು. ಇದು ಗುರು ಸಿಂಪಲ್ ಆಗಿ ಇಲ್ಲಿ ಇದೆಯಲ್ಲ ಗುರು, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಆರ್ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇದ್ರ ಮೇಲೆ ಕ್ಲಿಕ್ ನ ಮಾಡಿ. ಓಕೆನಾ, ಆನಂತರ ಗುರು ಇದನ್ನ ಇಲ್ಲಿ ಬಂದು ಇದೇನಿಕೋ ಫೆಚ್ ಆಗ್ತಾ ಇಲ್ಲ, ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ. ಇಲ್ಲಿ ಬಂದು ಈಗ ಪ್ಲೇಸ್ ಗುರು ಇದು ನಾನು ಮೇಲುಕೋಟೆನೆ ಕೊಡ್ತೀನಿ, ಮೇಲುಕೋಟೆ. ಓಕೆನಾ, ನೆಕ್ಸ್ಟ್ ಬಂದು ಅವರು ಇದು ಸೇವ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. Your application has been saved successfully. Please submit the complete application by clicking the submit form button. Your application will be entertained until it has been submitted successfully ಅಂತ ಇದೆ. ಇಲ್ಲಿ ಬಂದು ಪ್ರಿವ್ಯೂ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಇದು ನೋ ಥ್ಯಾಂಕ್ಸ್. ಇಲ್ಲಿ ನಿಮ್ದು ಏನೇನು ಎಂಟ್ರಿ ಮಾಡಿದೀರಾ ಅದೆಲ್ಲ ಬರದೇ ಗೈಸ್, ಸರಿನಾ.
ಓಕೆನಾ. ಇಲ್ಲಿ ಬಂದು ಅವರು ಎನ್ಕ್ಲೋಜರ್ ಡೀಟೇಲ್ಸ್ ಬಂದು ಟ್ರಾನ್ಸ್ಫರ್ ಆರ್ ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ರೆಕಗ್ನೈಸ್ಡ್ ಸ್ಕೂಲ್, ಅದು ಓಕೆ. ಮತ್ತೆ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್, ಅದರ್ ಡೀಟೇಲ್ಸ್ ಯಾವುದು ಇಲ್ಲ, ಸೆಲ್ಫ್ ಡಿಕ್ಲರೇಷನ್ ಇದೆ. ಇಲ್ಲಿ ಇಷ್ಟು ಡೀಟೇಲ್ಸ್ ಎಲ್ಲ ಇದೆ ಗೈಸ್, ಓಕೆನಾ. ಇದೆಲ್ಲ ಬ್ಲರ್ ಮಾಡಿರ್ತೀನಿ ಗುರು. ಗೈಸ್ ಅಲ್ಲಿ ಆ ಫಾರ್ಮಲ್ಲಿ ಗುರು ನೀವು ಏನೇ ಡೀಟೇಲ್ಸ್ ಎಂಟ್ರಿ ಮಾಡಿರ್ತೀರಾ ಅದು ಪ್ರತಿಯೊಂದು ಡೀಟೇಲ್ಸ್ ಸಹ ಆ ಒಂದು ಫಾರ್ಮಲ್ಲಿ ಎಂಟ್ರಿ ಆಗುತ್ತೆ. ನಾನು ಅದನ್ನೆಲ್ಲ ಬ್ಲರ್ ಮಾಡಿದ್ದೀನಿ ಗುರು, ಎಲ್ಲನೂ ತೋರಿಸ್ಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಆನಂತರ ಗುರು ಇದು ಪೂರ್ತಿ ಆದಮೇಲೆ ಅಲ್ಲಿ ಕೆಳಗಡೆ ಹಂಗೆ ಬಂದು ಅದು ಅಲ್ಲಿ ಕ್ಲೋಸು ಮತ್ತು ಪ್ರಿಂಟ್ ಅಂತ ಇದೆ, ಕ್ಲೋಸ್ ಮಾಡಿದೆ. ನೀವು ಅಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕಾದ್ರೆ ಮತ್ತೆ ನೋಡ್ಬೋದು. ಅದು ಮತ್ತೆ ಡಿಜಿಲಾಕರಿಂದ ಫೆಚ್ ಆಗುತ್ತಾ ಅಂತ ನೋಡಿದೆ, ಬಟ್ ಅದು ಫೆಚ್ ಆಗಲಿಲ್ಲ. ಅದಾಗಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ನನ್ನ ಫ್ರೆಂಡ್ ಅಪ್ಲೈ ಮಾಡಿದ ಹೇಳ್ದ. ಅದಾದಮೇಲೆ ಗುರು ಹಂಗೆ ಅಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಗುರು ಏನು ಮಾಡಿದೆ ಅಂತ ಹಂಗೆ ಹೇಳ್ತೀನಿ ಗೈಸ್. ಅದೆಲ್ಲ ಅಷ್ಟಾದಮೇಲೆ ಗುರು ಅದು ನನ್ನ ಲ್ಯಾಪ್ಟಾಪಲ್ಲಿ ರೆಕಾರ್ಡಿಂಗ್ಗೆ ಆನ್ ಆಗಿತ್ತು, ಬಟ್ ಅದೇನಾಯಿತು ಗೊತ್ತಿಲ್ಲ, ಅದು ಪಾರ್ಟ್ ರೆಕಾರ್ಡ್ ಆಗಿಲ್ಲ, ಗೊತ್ತಿಲ್ಲ. ಆ ಪಾರ್ಟಲ್ಲಿ ಫೀ ಪೇ ಮಾಡೋದು ನಿಮಗೆಲ್ಲ ತೋರಿಸಿದೆ, ಸರಿನಾ. ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತಿದ್ದೀನಿ ನೋಡಿ. ಆ ಲೆಕ್ಕದಲ್ಲಿ ನೀವು ಫೀಸ್ ಡೀಟೇಲ್ಸ್ಗೆ ಹೋಗಿ ಅಲ್ಲೋಗು ಸಹ ಪೇ ಮಾಡ್ಬೋದು. ಅಥವಾ ಗುರು ನೀವು ಫೈನಲ್ ಅಪ್ಲಿಕೇಶನ್ ಲಾಸ್ಟ್ ಪ್ರೊಸೀಜರ್ ನಿಂತಿತ್ತಲ್ಲ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಆ ಒಂದು ಜಾಗಕ್ಕೆ ಕರ್ಕೊ ಹೋಗುತ್ತೆ. ನೀವು ಫೀಸ್ ಕಟ್ಟಬೇಕಲ್ಲ ಆ ಜಾಗಕ್ಕೆ, ಅಲ್ಲಿ ಫೀಸ್ ಇರುತ್ತೆ ಗುರು. ನೀವೇನಾದ್ರು ಜುಲೈ 1ನೇ ತಾರೀಕು ಒಳಗಡೆ ಮಾಡ್ತಿದ್ರೆ 1,500 ಇರುತ್ತೆ, ಸರಿನಾ. 36 ಪೇಜಸ್ಗೆ ನಾನು 60 ಪೇಜಸ್ ಹಾಕಿದ್ದು 2000 ರುಪೀಸ್ನ ನಾನು ಪೇ ಮಾಡಿದೆ ಗೈಸ್, ಸರಿನಾ. ಆ ರೀತಿ ಇರುತ್ತೆ. ನೀವು ಫೀನ ಗುರು ನೆಮ್ಮದಿಯಾಗಿ UPI ಮಾಡ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಆ ಥರ ಎಲ್ಲ ನೀವು ಫೀಸ್ನ ಪೇ ಮಾಡ್ಬೋದಾಗಿರುತ್ತೆ. ಇದೊಂದನ್ನ ಮಿಸ್ ಆಯ್ತು ಗುರು, ಅದು ವಿಡಿಯೋದಲ್ಲೇ ತೋರಿಸಿದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ರೆಕಾರ್ಡ್ ಆಗಿಲ್ಲ, ಏನು ಮಾಡೋಣ ಗುರು. ಅಷ್ಟೇ ಗುರು. ಈಗ ನೆಕ್ಸ್ಟ್ ಪಾರ್ಟಿ ಎಲ್ಲ ವಿಡಿಯೋ ಹಂಗೆ ಬರುತ್ತೆ ನೋಡಿ. ಹೆಲ್ಪ್ ಆಗಿದೆ ಅನ್ಕೋತೀನಿ ಗುರು ನಿಮಗೆ ಈ ಒಂದು ವಿಡಿಯೋ. ಗೈಸ್ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂಡ್ ಡೌನ್ಲೋಡ್ ಅಪ್ಲಿಕೇಶನ್ ಅಂಡ್ ರೆಸಿಪ್ಟ್ ಇದೆಯಲ್ಲ ಅವರು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದು ಓಪನ್ ಆಗುತ್ತೆ, ಸರಿನಾ. ಈ ರೀತಿ ಇರುತ್ತೆ. ಇದನ್ನ ನೀವು ಇಟ್ಕೋಬೇಕಾಗತ್ತೆ, ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಇದು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅವರು ಮತ್ತೆ ಇಲ್ಲಿ ಬಂದು ವ್ಯೂ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಈ ಶೆಡ್ಯೂಲ್ ಏನಾದ್ರು ಮಾಡೋದಿದ್ರೆ ಮಾಡ್ಕೋಬಹುದು. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್, ಟ್ರ್ಯಾಕ್ ಪೇಮೆಂಟ್ ಸ್ಟೇಟಸ್, ಅಪಾಯಿಂಟ್ಮೆಂಟ್ ಹಿಸ್ಟ್ರಿ, ರೆಸಿಪ್ಟ್, ಪೇಮೆಂಟ್ ರೆಸಿಪ್ಟ್ ಸಹ ಇಲ್ಲಿ ಬರುತ್ತೆ. ಇದೊಂದು ಸಹ ನೀವು ಪ್ರಿಂಟ್ ನ ತಕೋಬಹುದಾಗಿರುತ್ತೆ, ಓಕೆನಾ. ಇಲ್ಲಿ ಬಂದು ಮತ್ತೆ ಇಲ್ಲಿ ವ್ಯೂ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಇವರು ಅಡ್ರೆಸ್ ಪ್ರೂಫ್. ಮತ್ತೆ ನೋಡಿ ಇಲ್ಲಿ ಪ್ಲೀಸ್ ಬ್ರಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್ along with the 2 self-attested photocopies at the time you visit the PSK ಅಂತ ಇದೆ. ಇಲ್ಲಿ ನಿಮ್ದು ಅಟ್ಯಾಚ್ಮೆಂಟ್ ಡಿಸ್ಕ್ರಿಪ್ಷನ್ ಇಲ್ಲಿರೋದಲ್ಲ ಅವರು, ನಿಮ್ಮ ಎಂಪ್ಲಾಯಿ ಸರ್ಟಿಫಿಕೇಟ್, ವಾಟರ್ ಬಿಲ್, ಕರೆಂಟ್ ಬಿಲ್, ವೋಟರ್ ಐಡಿನೋ, ಪೇರೆಂಟ್ ಪಾಸ್ಪೋರ್ಟ್ ಏನೋ ಒಂದು ಎದಕ್ಕೋ ಹೋಗ್ಬೋದಾಗಿರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಫ್ರಮ್ ದ ಡಿಜಿ ಲಾಕರ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದಿಸ್ ಸೆಕ್ಷನ್ ಅಂತ ಎಲ್ಲ ಇದೆ. ಇದನ್ನ ನೀವು ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಬೋದು, ಇನ್ನೇನು ಇಲ್ಲ ಗೈಸ್, ಸರಿನಾ. ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿರೋ ಒಂದು ಲೈಕ್ ಮಾಡಿ. ಜೊತೆಗೆ ಗುರು ಸಾಧ್ಯವಾದಷ್ಟು ಬೇಗ ನೀವು ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಕಾಸ್ಟ್ ಜಾಸ್ತಿ ಆಗತ್ತೆ, ಅದೊಂದೇ ಪ್ರಾಬ್ಲಮ್. ಅದರಿಂದ ಬೇಗ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.